ಚಂದ ಆತು ಚಂದ ಆತಲೆ ಖುಷಿ ಅಲಿಗತ್ತಿದ್ ಅಲ್ದ ಹಂಗಾರ ತಡ ಯಾಕ ಮಾಡ್ತೀಯ ಜಲ್ದಿ ಹೋಗೇ ಬಿಡೋಣ ನಡಿ ಮತ್ತೆ ಹೋಗಿ ಬಿಡೋಣ ಅಂತ ಬೆಲ್ಲ ತಗೊಂಡು ಹುಬ್ಬಳ್ಳಿ ತೋರಿ ಬಂದೀನಿ ಹಾರಿ ಹುಬ್ಬಳ್ಳಿ ತೋರಿ ಬಂದೀನಿ ಹಾರಿ ಜಗಬಡ ಜಗಬಡ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೇನಿ ಅವ್ವಾರಿ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೇನಿ ಅವ್ವಾರಿ ಹುಚ್ಚಿಡ್ಸಬೇಡ ನೀ ಹೋಗಿ ಏ ಹುಡುಗಿ ಚುಟು 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 ಅಂತೈತೆ ನನಗ ಚುರು ಚುರು ಆಗೈತೆ ಚುಟು ಚುಟು ಅಂತೈತೆ ನನಗ ಚುಮು ಚುಮು ಆಗೈತೆ ಚುಟ್ಟು ಚುಟ್ಟು ಅಂತೈತೆ ಹುಡುಗಿ ಏನ ಚಂದ ನಿನ್ನ ಮೈ ಮಾಟ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೇನಿ ಕಲಿ ಕಟ್ಟ ಹುಡುಗಿ ಏನ ಚಂದ ನಿನ್ನ ಮೈ ಮಾಟ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೇನಿ ಕಲಿ ಕಟ್ಟ ಬಣ್ಣದ ಗುಲಗಂಜಿ ನಿನಗಿರುವುದು ಬಣ್ಣದ ಗುಲಗಂಜಿ ಮುದ್ದಾದ ಪರಂಗಿ ಬಾ ಏ ಹುಡುಗಿ ಚುಟು ಚುಟು ಅಂತೈತೆ ನನಗ ಚುಮು ಆಗೈತೆ ಚುಟು ಚುಟು ಅಂತೈತೆ ನನಗ ಚುಮು ಚುಮು ಆಗೈತೆ ಚುಟು ಚುಟು ಅಂತೈತೆ ನಮಗ ಚುಮು ಚುಮು ಆಗೈತೆ ಮತ್ತ ಮಾವನಕ್ ಬಂದ್ಬಿಟ್ಟೇನ ಈಗ ಈಗ ಅಷ್ಟ ಮದುವೆ ಅಕ್ಕನೆ ಅಂದಿದೆ ಮತ್ತ ಮದ್ವೆ ಅಕ್ಕನ ಮುಗಿತ್ ನಿನ್ನ ಬಂದ ನನಗ ಮಾವನ ನೀನು ಮಾವ ಯಾವ ಲೆಕ್ಕಾಚಾರದಾಗಪ್ಪ ಯಾವ್ದಾರ ಲೆಕ್ಕಾಚಾರದಾಗ ಮಾವ ಅನ್ಕೊಳ್ಳಿ ನನಗ ಸಂತಿ ಟೈಮ್ ಆಗಿತ್ತು ಹೋಗಿ ಬರ್ಲೇನು ಸಂತಿಗೆ ಹೊಂಟಿಯೇನೋ ಹೌದು ನಾನು ಹಿಂಗ ಒಂದು ರೌಂಡ್ ಹಾಕಿ ಬೆಲ್ಲ ಮಾರಿ ಮತ್ತ ವಾಪಸ್ ಹಿಂಗ ಗಂಡ ಬರ್ತೀನಿ ಬರ್ಲಾ ಟಾಟಾ ಮೇಲಿಂದು ಮೇಲ ಮೇಲಿಂದು ಮೇಲ ಕೆಳಗಂದ ಕೆಳಗ ನಡು ಬರಕ್ಕೆಲ್ಲ ಕುಲ್ಲ ಕುಲ್ಲ ಏನು ಚಂದ ಕಾಣತಿ ಹುಡುಗಿ ಓ ಅತ್ಯ ಯಾಕೆ ಮಾಡ್ತೀಯ ನೀ ಏನ ಅಂದಿಲ್ಲ ಈಗ ಮ್ಯಾಲಿಂದ ಮ್ಯಾಲ ಮ್ಯಾಲಿಂದು ಮ್ಯಾಲ ಕೆಳಗಂದ ಕೆಳಗ ಮ್ಯಾಲಿಂದು ಮ್ಯಾಲ ಕೆಳಗಂದ ಕೆಳಗ ನಡು ಬರಕಲ್ಲ ಕುಲ್ಲಂ ಕುಲ್ಲಂ ಏನು ಚಂದ ಕಾಣಿತಿ ಹುಡುಗಿ ಇವತ್ತು ಅಂದೆ ಹೆಂಗಲ್ಲ ಮದುವೆ ಬೇರೆ ಆಗೈತಿ ಹೆಂಗಾಗೈತಿ ಕೆಳಗೊಂದು ಇಲ್ಲ ಮ್ಯಾಲಿಂದು ಇಲ್ಲ ಕೆಳಗೊಂದು ಇಲ್ಲ ಮ್ಯಾಲಿಂದು ಇಲ್ಲ ನಡಬರಕಂತೂ ಮೊದಲೇ ಇಲ್ಲ ಏನು
ಬೇಕನ ಇನ್ನೊಂದ್ ಬೇಕನ ಇರ್ಲಿ ಬಿಡು ಮತ್ ಬೇರೆ ಹಾಡ್ಬಿಡ್ತೀನಿ. ಏನು ಚಂದ ಕಾಣ್ತಿದಿ ಯಾವ ಊರ್ ಹೆಣ್ಣ ಹಚ್ಚಿ ಎಲ್ಲ ಹುಡುಗಿ ತುಟ್ಟಿಗೆ ಬಣ್ಣ ಏನು ಚಂದ ಕಾಣ್ತಿದಿ ಯಾವ ಊರಣ್ಣ ಎಲ್ಲ ಕಾಣ್ತೈತಿ ಹುಡುಗಿ ತುಟ್ಟಿ ಬಣ್ಣ ಸಾಕಿಷ್ಟು ಬರ್ಲಾ ಬಾಯ್ ಟಾಟಾ ಗುಡ್ ನೈಟ್. ನೀ ಇಲ್ಲಾಂದ್ರೆ ನಿಂಗೇನ ನನಗೂ ಬೇರೆಯವ್ರು ಇರ್ತಾರ. ಅಣ್ಣ ಹೋದರ ತಮ್ಮ ಸಿಗ್ತಾನ ಟೆನ್ಷನ್ ಮಾಡಬೇಡ್ರಿ ಲವ್ ಮಾಡಂಗ ಮಾಡ್ರಿ ಲವ್ ಮಾಡಂಗ ಮಾಡ್ರಿ. ಅಣ್ಣ ಹೋದರ ತಮ್ಮ ಸಿಗ್ತಾನ ಟೆನ್ಷನ್ ಮಾಡಬೇಡ್ರಿ ಲವ್ ಮಾಡಂಗ ಮಾಡ್ರಿ ಲವ್ ಮಾಡಂಗ ಇದ್ಯಾವ್ದು ಯಪ್ಪ ಲವ್ ಮಾಡಾಕತ್ತೀರಿ ಇದ್ಯಾವ್ದು ಡಿಸ್ಕೋ ಡ್ಯಾನ್ಸ್ ಆಡಕತ್ತೀರಿ ತಡ ಇದ್ರ ಮುಸುಡಿಗೆ ಇಷ್ಟು ಬೆಂಕಿ ಹಾಕ ಏನಂತ ಕೇಳೇ ಬಿಡ್ತೀನಂತ ನನ್ನ ಚೀಲ ಯಾರಾ ನೀನು ಒಂದು ಹುಡುಗಿ ನಿಂತಾಳೆ ಇವನು ವಾಸ್ತಿನೇ ಹಿಡಿಯಾಕಾಗೋಲ್ದಲ್ಲೂ ಮುಗಿಸಿದ್ದೇನೆ ನಿಂದು ಸೇದಾರು ಮಾಡು ಯಪ್ಪ ನನಗೂ ಎಷ್ಟೊತ್ತು ಸುಧಾರಿಸ್ಕೊಳ್ಳ ನಾನಾದ್ರು ಯಾರ ನೀನು ತಡೆ ಇದ್ರದ್ದು ಒಂದು ಐತಿ ನೀನು ₹2 ಒಂದು ಏನೇ ₹2 ಒಂದು ₹2 ಒಂದು ಯಾವ್ದು ಇದು ₹2 ಒಂದು ಮಾರಮ್ಮ ಈಗ ಸೇದಿ ಹೋಗದ್ನಿಲ್ಲ ನಮ್ದುಕಿ ಬೀಡಿ ಓ ಬೀಡಿ ನಾ ಯಾವ್ದು ₹2 ಯಾವ್ದು ಹೊಸದು ಬಂತಂತ ಮಾಡಿದ್ ನೋಡು ಏ ಮಾವು ಬಂದ ನೋಡ್ ಚೋಕ್ರಿ ಮಾವು ಬಂದ ನೋಡ ಎಲ್ಲಿ ಬಂದಾನು ತೇರ್ 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 ಶಾದಿ ಮುಂದೈತಿ ಮಾವು ಬಂದ ನೋಡ್ ಚೋಕ್ರಿ ಮಾವು ಬಂದ ನೋಡ ಮಾವು ಬಂದ ನೋಡ್ ಚೋಕ್ರಿ ಮಾವು ಬಂದ ನೋಡ ಮಾವು ಬಂದ ನೋಡ್ ತಂಗಿ ಚರ್ಗಿನ ರಕೋಡ ಮಾವು ಬಂದ ನೋಡ್ ತಂಗಿ ಚರ್ಗಿನ ರಕೋಡ ಚರ್ಗಿನ ರಕೋಡ ಚಾಪಿ ಹಾಕ ಬ್ಯಾಡ ಚರ್ಗಿನ ರಕೋಡ ಚಾಪಿ ಹಾಕ ಬ್ಯಾಡ. ಅರೆ ನಮ್ದಕ್ಕೆ ಈ ಮುತ್ತಿನ ಸರ ಮಾರಕಂತ ಹೇಳಿ ಕುಮಟಾ ಪೇಟೆಗೆ ಬಂದಿತ್ರಿ. ನಮ್ದು ಮುತ್ತು ಮಾರ್ಕೊಂತ ಊರಾಗ ಹೋಗಿತ್ತು. ಅಲ್ಲಿ ಒಂದು ಡೆಲಿವರಿ ಪೇಷಂಟ್ಗೆ ಬಂದಿತ್ತು. ನಮ್ದು ಮುತ್ತಿಗೆ ಮುತ್ತು ಅಂತೇಳಿ ನಾ ಎಲ್ಲರಿಗೆ ಹೇಳ್ಕೊತಾ ನಾ ಬರ್ತಾ ಇದ್ದೆ. ಪಾಪ ಡೆಲಿವರಿ ಹೆಣ್ಮಗಳು ಬಂದು ಕತ್ರ್ಯಾಗ ಕೂತಿತ್ತು. ಅರೆ ನಮ್ದಕ್ಕೆ ಸುಮ್ಮನೆ ಇರಲಿಲ್ಲ. ಅದು ಹೆಂಗು ಮಗಳು ಫ್ಯಾಷನ್ ಆಗೈತಲ್ಲ ನಮ್ದಕ್ಕೆ ಹೆಲ್ಪ್ ಮಾಡಕ್ ಹೋಗಿತ್ತು. ಹೆಲ್ಪ್ 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 ನಮ್ದಕ್ಕೆ ಹೆಲ್ಪ್ ಮಾಡಕ ಹೋಗಿತ್ತು. ಅರೆ ಪ್ರಭಾಕರ್ ಒಂದು ಪಿಕ್ಚರ್ ಹತ್ತಿತ್ತು. ಪಿಕ್ಚರ್ ಹತ್ತಿತ್ತು ಪ್ರಭಾಕರ್ ಪಿಕ್ಚರ್ನಾಗೆ ದೊಡ್ಡ ವಿಲನ್ ಅಲ್ಲ ಅಂದಿದ್ದಷ್ಟೇ ಕೆಳಗೆ ಹೆರಿಗೆ ಆಗಿತ್ತು ಗೊತ್ತಿಲ್ಲ. ನಾನು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಹಂಗೆ ಓಡ್ ಬಂದ್ಬಿಟ್ಟೇನೆ. ಇವತ್ತು ಹೆರಿಗೆ ಮಾಡ್ಬೇಕು ಬಂದಾನೆ ಇವನು. ನಮ್ದು ಮುತ್ತಿನ ಸರ ನಮ್ದು ಕೈಯಾಗ ಐತಲ್ಲ ಸರದ ವ್ಯಾಪಾರ ಮಾಡಕಂತ ಹೇಳಿ ಮತ್ತು ಭರ್ಗಿಗೆ ಬಂದಿದ್ದೇನೆ. ಮತ್ತೆ ನಮ್ದಕ್ಕೆ ಐತಲ್ಲ ಏನು 3 ಮುತ್ತು ಐತಿ. 3 ಮುತ್ತು 3 ಮುತ್ತೈತಿ. 3 ಐತಿ. 3 ಎಲ್ಲೈತ ನಿಂದು 3ದು? 3ದು ಕೈಯಾಗ ಐತಿ. 3ದು ಕೈಯಾಗ ಐತಿ. 3ದು ಒಳಗ ಐತಿ. ಏನಾದ 3 ಕೈಯಾಗ ಐತಿ 3ದು ಒಳಗ ಐತಿ ಅಂತೀಯಲ್ಲ. ಅರೆ ನಮ್ದಕ್ಕೆ ಮುತ್ತಿಂದು ಸರ 3 ಕೈಯಾಗ ಐತಿ. ನಿನ್ನ ಬಾಯಿಗೆ ಇಷ್ಟು ತೊಳ್ಕೊಂಡಾರ ಮಾತಾಡೋ ಯಪ್ಪ. 3 ಮುತ್ತಿನ ಸ್ವರ ಇದಾವ ಅಂತ ಹೇಳು. ಅರೆ ಈ ಮುತ್ತಿಂದು ಸರದು ನಿಮ್ಗೆ ಗೊತ್ತಿಲ್ಲ. ಇಲ್ಲಪ್ಪ. ಇದು ಮುತ್ತಿಂದು ಸರ ಐತಿಲ್ಲ. ಯಾವುದು ಇದು? ಯಾವ್ದು ಹೇಳು. ಇದು ಮಾಲಾಚರಿದು ಅದು ಪಿಕ್ಚರ್ ಐತಲ್ಲ. ಯಾವ್ದು? ಅದೇ ಮಹಾರಾಷ್ಟ್ರೀದು. ಹಂಗೆಲ್ಲ ಬಂದ್ರೆ ಅರ್ಥ ಆಗೋಂಗಿಲ್ಲ ಯಪ್ಪ. ಅದು ಐತಿಲ್ಲ ಹೆಣ್ಣುಮಗಳು. ಹೆಣ್ಣುಮಗಳು ಐತಾಳ ಗೊತ್ತ ಯಾರಂತ ಹೇಳು. ಗೆಂಡಂದು ಮನೆಗಿಂದ ತವ್ರಿಗೆ ಮನೆಗೆ ಹೋಗ್ಬೇಕಲ್ಲ ಬಾಳ ಅಳ್ಳಾತಿತ್ತು. ಅವಾಗ ಹಾಕಿ ಕೊಟ್ಟಿದ್ದು ಸರ ಇದು. ಯಾರಿಗೆ? ಮಾಲಾಶ್ರೀಗೆ. ಮತ್ತೆ ಇದು ಐತಲ್ಲ ಇದು ಸರ ಐತಲ್ಲ ಇದು ಸರ ಜಯ ಒಂದು. ಇದು ಜಯಮ್ಮದ. ಲೇ ಯಾ ಜಯವನ? ಅದು ಪಿಕ್ಚರ್ನಾಗ ಅದು ಜಯವಲ್ಲ ಜಯಂತಿ. ಅದು 2 ಕಾಲ ನಡುವೆ ಗುಡ್ಡದ ನಡುವೆ ಪಿಕ್ಚರ್ ಮಾಡಿತ್ತಲ್ಲ ಜಯ ಒಂದು. ಜಯವಲ್ಲ ಜಯಂತಿ. ಜಯಂತಿ ಜಯವ ಅಂತ ಸುರಾಜ್ಕೊಂಡ ನಮ್ಮ ಹೆಸರು ಹೇಳಕತ್ತಾನ. ಇದು ಅದ್ರದ್ದು. ಅರೆ ನಿಮ್ದಕ್ಕೆ ನಿಮ್ಮ ಅವರ್ದು ಹೊಟ್ಟೆಗೆ ಮುಳುಗೈತಿ. ಹೇಳಿದ್ದೆ ಹಂಗಲ್ಲ. ನಮ್ಮ ಅವನ ಹೆಸರು ಜಯವ. ನನ್ನ ಮೌನ ಹೆಸರು ಯಾಕೆ ತಂದ ನನ್ನಪ್ಪ ಅಂತ ಭಯ ಆಗ್ಬಿಡ್ತು. ಕಾವು ಕಾವು ಏನ್ ಕಾವು ಕಾವು क्या हुआ? क्या नहीं? कुछ भी नहीं. ಇವಂದ
ಅದಿಷ್ಟ ಮಾಡ್ಕೊಂಡು ಏನೋ ಮತ್ತೊಂದು ಹೇಳ ಯಾವ್ದ್ರದ್ದು ಇದು ಐತಿಲ್ಲ ಯಾವ್ದು ಇದು ಅದ್ ತೋರ್ಸಿದಿ ನೆಕ್ಸ್ಟ್ ಅದು ದುಃಖ ಅದು ಬಂದಾಗ ಬಹಳಷ್ಟ ಆಗ್ತೈತಲ್ಲ ಯಾವ್ದು ದುಃಖ ಬಂದಾಗ ಸುರ್ತವ ಯಾರ ಸುರ್ತವ ಐತಲ್ಲ ಪಿಕ್ಚರ್ಗೆ ಯಾರ ಈ ಶ್ರುತಿ ಅಕ್ಕ ಸಿರ್ಸಿಯನ ಅವ್ರದ್ದು ಶಿರ್ಸಿಗೆ ಐತಿ ಹೌದು ನೋಡಿ ಈಗ ನನಗ್ ಗೊತ್ತಿದ್ದು ಶ್ರುತಿ ಅಕ್ಕ ಸಿರ್ಸಿ ನೀ ಯಾ ಸುರ್ತಿ ಹೇಳ್ತಿದ್ದಿ ಅದು ಆಗಲಿಕ್ಕೆ ಬಂದಾಗ ಹಾಡು ಹೇಳ್ತಿಲ್ಲ ಅವಾಗ ಹಾಕೊಂಡಿದ್ದು ಸರ ಅಯ್ಯವ್ವ ಆತ ಕತ್ಕೊ ಬಂದಿ ಏನು ನೀನೀಗ ನಮ್ದು ಅಕ್ಕ ಅಲ್ಲ ಅದು ಬೈ ಕೊಟ್ಟು ಕಳ್ಸಾಳ ನಮ್ದಕ್ಕೆ ಕೊಟ್ಟಾರೆ ಓಯ್ ನೀ ಹಂಗೆಲ್ಲ ಹೇಳಬೇಡ ಫಿಲಂ ಸ್ಟಾರ್ ಏನ ಅವಳು ನಮ್ದು ಅಕ್ಕ ಗೊತ್ತಲ್ಲ ಹಾ ಗೊತ್ತು ಅದು ಶ್ರುತಿ ಅಕ್ಕ ಅವರು ಶಿರ್ಸಿ ಅವರಲ್ಲ ಹಾ ಮತ್ ನೀ ಈಗ ಹೇಳಿದುಂಟಲ್ಲ ನಾನು ಫಿಲಂನವ್ರು ಶ್ರುತಿ ಅಕ್ಕ ಅಂತಿದ್ರಲ್ಲ ಅವ್ರಿಗೆ ಹೇಳಿದ್ದು ಅಥವಾ ಇವ್ರಿಗೆ ಹೇಳಿದ್ದು ಅರ್ಥ ಆಗ್ಲಿಲ್ಲ ನನಗೆ ನಮ್ದುಗೆ ಪಿಕ್ಚರ್ನಾಗ ಮಾಡ್ಯಾರಲ್ಲ ಓ ಶ್ರುತಿ ಹೋದ್ರೆ ಅತ್ಲಾಗ ಒಂದು ಮಾತಾಡಿ ಅರ್ಧ ಗಂಟೆ ಸುಮ್ಮನೆ ಇರ್ತೀಯೋ ಯಪ್ಪ ಏನು ಬಾಯಿ ಏಯ್ ನಿನ್ನ ಬಾಯಿಗೆ ಏನಾರು ತುರ್ಕ್ಯಾರೇನು ಯಾರದು ಸೌಂಡ್ಗೆ ಇಲ್ಲ ಸೌಂಡ್ ಕೊಟ್ರಲ್ಲ ಬೈತಾರ ಅಂತೇಳಿ ಸೌಂಡ್ ಕಮ್ಮಿ ಇಟ್ಕೊಂಡಾರ ಪೊಲೀಸರಿಗೆ ಬಿದ್ದಾರೆ ಎಲ್ಲ ಇಲ್ಲೆಲ್ಲರೂ ಬಂದ್ಗಿದ್ದು ಬಿಟ್ಟಾರ ಸುಮ್ದಿರೋ ಬರಯ್ಯ ಮೊದ್ಲೇ ಹೆದರ್ಕೊಂಡು ಹೆದರಿಕೆ ಐತಿ ಹೋಗ್ಲಿ ಬಿಡ ಮತ್ತೆ ನಮ್ದು ಐತಲ್ಲ ಹಾ ನಮ್ದು ಊರು ನಿಮ್ದು ಯಾವ ಊರು ಅಂತ ಹೇಳಲೇ ಇಲ್ಲ ನೀ ಕೇಳಿಲ್ಲ ನಾನೇ ಹೇಳ್ತಲ್ಲ ಕೇಳ್ತಿದ್ ಬಿಡ ನೀನ್ ಆಗ್ಲೇ ಮುಂದ್ ಹೊಂಟಿ ನಮ್ದು ಊರ ಐತಲ್ಲ ನಿಮ್ದು ಊರು ಯಾವ್ದು ಸೌದಿ ಅರೇಬಿಯಾ ಮಗ್ಲ ಮೇ ಏಕ ಸಣ್ಣ ಹಳ್ಳಿ ಹೈ ಆ ಹಳ್ಳಿಯಾಗ ಹೆಸರು ವೈನ್ ಹೈ ಯಾವ್ದು ಮುತ್ತು ಮಾರೋ ಮುನ್ನಾ ಸಾಬ್ ಹೈ ಅಲ್ಲಿಂದ ಇಲ್ಲಿ ಬಂದಿ ಏನು ನೀನು ನಮ್ದಕ್ಕೆ ಕೊಡ್ಬೇಕು ಏನ ನಿಮ್ದಕ್ಕೆ ಮುತ್ತು ಏಯ್ ಏನ ನನಗ ಮುತ್ತು ಕೊಡಕ್ ಬರ್ತೀಯ ಅರೇ ಸರಾಗೆ ಹೆಂಗಾಯ್ತು ಮೈಗೆ ಅಂತೀನಿ ಸರಾಗೆ ಐತ್ರಿ ಕೈಯಾಗ ಹಂಗ ಹೇಳ ಮತ್ತ ಬಾಯಿ ಬಿಟ್ಟು ಚಲೋದಾಗಿ ಅಂದಂಗ ನಿನ್ನ ಹೆಸರೇನು ಓ ನಮ್ದಕ್ಕೆ ಹೆಸರು ಬೇಕ್ರಿ ಹೆಸರು ಇಷ್ಟು ಅದು ದನದ್ದು ಕಡಿತೈತಿಲ್ಲ ಮರ್ದನ್ ಸಾಬ್ ಉದ್ದಾಗಿದ್ದ ಹೇಳಬೇಡ ಇಟ್ಟಿಟ್ಟ ಹೇಳು ಬರೀ ದನಾಗೆ ಕಡಿತಾರಲ್ಲ ಮರ್ದನ್ನು ಸಾಬ್ ಚೆನ್ನಾಗ ಕಡಿತಾರಲ್ಲ ಮರ್ದನ್ ಸಾಬ್ ಅಂದ್ರೆ ಮುಲ್ಲಾ ಸಾಬೇನ ಆ ಅವ್ರದಕ್ಕೆ ಸಣ್ಣ ಬೇಟ ಯಾರ ಮುನ್ನಾ ಸಾಬ್ ಮುನ್ನಾ ಸಾಬ್ ಯವ್ವ ಏನ್ ಚಲೋ ಹೆಸರು ಇಟ್ಕೊಂಡಿ ಬಿಡಪ್ಪ ನೋಡಲ್ಲ ಯಾರ ಕರೆಯಕತ್ತಾರ ನಿನ್ ಫ್ರೆಂಡ್ ಅಲ್ಲಿಂದ ಮುಲ್ಲಾ ಸಾಬ್ ಅಂತೇಳಿ ಅರೆ ಈ ಊರಾಗ ಯಾ ಚೋಕ್ರಿಗೆ ಇಲ್ಲ ನಿಮ್ದಕ್ಕೆ ಒಂದು ಸರ ತಗೊಳ್ರಿ ನಮ್ದಕ್ಕೆ ಸರಾಕೋ ತಗೊಂತೀವಂತ ರೇಟ್ ಏನ್ ಮಾಡಿರಂತ ಗೊತ್ತಾಗ್ಲಿಲ್ಲ ನಾವು ಆಗ್ಲಿ ಹೇಳಿಲ್ಲ ಎಷ್ಟು ₹2 ₹2 ಹಾಗಿದ್ರ ನನಗ ಒಂದ್ ಸರ ಕೊಡ್ತೀರೇನು ಮತ್ತೆ ನಮ್ದಕ್ಕೆ ನಿಮ್ದಕ್ಕೆ ಮತ್ತೆ ಏನೇ ನಮ್ದಕ್ಕೆ ಸರ ಕೊಡ್ತಾರೆ ನಿಮ್ದಕ್ಕೆ ಏನ್ ಕೊಡ್ತಾರೆ ನಂದಕ್ಕೆ ಏನ್ ಕೊಡ್ಬೇಕಾ ರೊಕ್ಕ ಕೊಡ್ತೀನಿ ತಗೊಂಡ್ ಹೋಗ್ತೀನಿ ನೀನ್ ಏನ್ ಕೊಡ್ಬೇಕು ನಿನಗೆ ನಂದದ್ದು ನಮ್ದು ಪ್ರೀತಿಯಿಂದ ನಿಮ್ದಕ್ಕೆ ಹಾಕೋತಾರೆ ಅಯ್ಯಪ್ಪ ನಿಂದು ಪ್ರೀತಿಯಿಂದೆಲ್ಲ ಹಾಕೋಕ ಆಗೋದಿಲ್ಲ ಕೊಡಿಲ್ಲ ನಾನು ನೋಡ್ತೀನಿ ಚಲೋ ಐತೋ ಇಲ್ಲ ಅಂತೇಳಿ ಈ ಸರ ಬೇಡ ಅಚ್ಚನೆ ಇದು ಕೊಡಿ ಇದು ಮಸ್ತ್ ಐತೆ ಇದಕ್ಕೆ ಎಷ್ಟು ರೇಟು ₹2 ಅಥವಾ ಜಾಸ್ತಿ ಮಾಡಿ ಅರೆ ಆಗಲಿಗೆ ಹಾಡಿಗೆ ಹೇಳ್ತಿದ್ದಲ್ಲ ಆ ಹಾಡು- ಅಣ್ಣಾಗೆ ಹೋದ್ರೆ ತಮ್ಮಗೆ ಬರ್ತಾರೆ ಅಂತ ಅದನ್ನು ಕೊಟ್ರೆ ನಿಮ್ ತಂಗಿಗೆ ಬರ್ತಾರೆ ಏಯ್ ಏನ ಹೋಗ್ಲಿ ಅಂತ ಅಣ್ಣ ಹೋದ್ರೆ ತಮ್ಮ ಇರ್ತಾನಂತ ಹೇಳಿದ್ರೆ ನೀ ನಮ್ಮ ತಂಗಿ ಸುದ್ದಿಗೆ ಬರ್ತೀಯ ನಮ್ಮ ತಂಗಿ ಕರಿತೀಯ ಏನು ಬಂದಿತ್ತ ನಮ್ಮ ತಂಗಿ ಸುದ್ದಿ ಬರ್ತೀಯ ನೋಡಿ ಎದ್ರ ಬಿಟ್ನಲ್ಲ ಏನೋ ಈಗ ತೆಗಿತಾವನ ಅಂತೇಳಿ ನೀ ನೋಡ್ರಿ ಚುಟ್ಟ ತೆಗಿಯಕತ್ತಿ ಏನು ನಿಂದೇನ ಬಿತ್ತು ನೋಡ ನಿಂದು ಬಿದ್ದೈತಿ ಟವಲ್ ಬೇರೆ ಅಂತ ಬೇಡ ಹೋಗ್ಲಿ ಬಿಡ ನನಗೆ ನೀನು ಅಲ್ಲಿಂದ ಇಲ್ಲಿಂದ ಒಳಗಡೆ ಭಯ ಆಗ್ತಿತ್ತೆ ನಿಮ್ದು ಹಾತ್ ಕಡೆಯಿಂದ ನಮ್ದಕ್ಕೆ ಹಾತ್ಗೆ ಸರ ಕೊಡ್ರಿ ಯಾಕ್ರಿ ಹಿಂಗೆ ಸಿಟ್ಟಿಗೆ ಹೇಳ್ತೀರಾ ಏನೋ ಪ್ರೀತಿ ನಂಗೆ ಅನ್ನಪ್ಪ ಆಗೋದೇ ಓ ಅಂತೀಯ ಮಾಮ 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 ಅವ ಮುಂದಕ್ಕೆ ಹೇಳ ಮುಂದಕ್ಕೆ ಒಂದಕ್ಕೆ ಅವ್ರು ಹೇಳ್ತಾರ ನಮ್ದಕ್ಕೆ ಪ್ಯಾರ್ಗೆ ಆಗೈತಿ ಹೋಗಿ ಬಿಡು ನನ್ನ ಮೇಲೆ ನಿಮ್ಗೆ ಭಾಳ ಪ್ಯಾರಿಗೆ ಆಗಿತ್ತೀನಿ ಹೌದು ಹಂಗಿದ್ಮೇಲೆ ನಿನ್ನ ಏನು ಮಾಡ್ತೀನಿ ಗೊತ್ತೇನು ಎಂತ ಮಾಡ್ತೀನಿ ಹಂಗು ಹಿಂಗು ಮುತ್ತು ಮಾರ ಮುಲ್ಲ ಅಂತಾನ ಇರೋ ಬರೋ ಮುತ್ತೆಲ್ಲ ಇಸ್ಕೊಂಡು ಆಮೇಲೆ ತೋರಿಸ್ತೀನಿ ಅಂತ ಇವನಿಗೆ ನಮ್ನ ಕರ ಮತ್ತು ಏನು ಅಂತ ನಮ್ದಕ್ಕೆ ತೋರಿಸ್ತಾರೆ ಏನ ಏನು ತೋರಿಸ್ತೀನಿ ನಂದಕ್ಕೆ ಹೋಗ್ಲಿ ಬಿಡ ನನ್ನ ಹೆಸರು ಏನಂತ ಗೊತ್ತೈತೇನು ನಿಮ್ದಕ್ಕೆ ನಾಮ ಹಾ ಬೋಲೆ ಹೇಳ ಬೋಲ್ ನನ್ನ ಹೆಸರು ಬಸಂತಿ ಅಂತ ಬಸರುವಂತಿ ಏನಂದ ಏನಂದಿ ಇವ್ರದಕ್ಕೆ ನಾಮ ಬಸರುವಂತಿ ಏಯ್ ನಿನ್ನ ಮಕಾಕ್ ಇಷ್ಟು ನಾಯಿ ನೆಕ್ಕ ಅಲ್ಲ ನಂದು ಯಾವ್ದು ಮರಿಯ ನಿನ್ನ ಹರಿದ ಹುಡುಗಿ ಆಗ್ಲೇ ಬಸರುವಾಂತಿ ಮಾಡಕತ್ತೀಯಲ್ಲ ಅದು ಬಸರುವಾಂತಿ ಅಲ್ಲ ಅದಕ್ಕೆ ವಾಂತಿ ಒಳಗೆ ಜಯಂತಿ ಹಾ ಹಸಿರು ವಾಂತಿ ಹಸಿರು ವಾಂತಿ ನಿಮ್ದಕ್ಕೆ ನಾಮ ಬಸರು ವಾಂತಿ ಯವ್ವ 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 ಹಸಿರು ವಾಂತಿ ಅಲ್ಲೋ ಮರೆಯ ಅದು ಇದು ಏನಿಲ್ಲ ಬಸರು ವಾಂತಿ ಇದು ಬೇರೆ ಅಂತಿದೆಯಲ್ಲ ನನ್ನ ಹೆಸರು ಬಸಂತಿ
ಬಸರುವಾಂತಿ ಬಾಯಾಗ ನನ್ನ ಹೆಸರು ಸಿಕ್ಕಿ ಯಾಕೆ ಹಿಂಗಾಗತ್ತಿತ್ತು ಯವ್ವ ಬಸರುವಾಂತಿ ಅಲ್ಲೋ ಬಸಂತಿ ಬಸಂತಿ ಹಾ ಯಪ್ಪ ದೇವ್ರೆ ನನ್ನ ಹೆಸರು ಪಕ್ಕ ಆತಲ್ಲ ಆತು ನನಗ ಸಂತಿಗೆ ಹೋಗಕ ಟೈಮ್ ಆಗಿತ್ತು ನೆಕ್ಸ್ಟ್ ಬಂದಾಗ ಸಂತಿಗೆ ಹೋಗ್ತಾರೆ ಮತ್ತಿಲ್ಲ ಮತ್ತ ಹಂದಿಗೆ ಬಾಳ ಅದಾರ ಹುಷಾರಿ ಎಲ್ಲ ಹಂದಿಗ ಹಂದಿ ಹಂದಿ ಸಂತಿ ಒಳಗೆ ಗಟ್ರದಾಗೆ ಇರ್ತೈತಿಲ್ಲ ಅದು ಹಂದಿ ಹಂದಿ ಏ ಅದ್ರ ಸುದ್ದಿ ನಾನು ಯಾಕೆ ಹೋಗ್ಲು ಮರಯ್ಯ ಹುಷಾರಿ ನಿಮ್ದಾಗ ಕೈಯಾಗ ಐತಿಲ್ಲ ಚೀಲ ಹಾ ಚೀಲ ತಪ್ಪಿ ಬಿದ್ರೆಲ್ಲ ತಿಂದು ಓಡಿ ಹೋಗಿದ್ದಿ ಏ ಸುಮ್ಮನೆ ನಮ್ಮನಿ ಅಲ್ಲ ನಮ್ ಚೀಲ ಗಟ್ಟಿ ಹಿಡ್ಕೊಂಡ ಓಡಾಡ್ತೀವಿ ನಾವು ಯಾ ಹಂದಿ ಬಂದ್ರೆ ಹೆದರಂಗಿಲ್ಲ ನಾವು ನಿಮ್ ಚೀಲಾಗೆ ನಮ್ದಕ್ಕೆ ಕೊಡ್ತೀರಿ ಏ ಯಾಕ ನಮ್ದಕ್ಕೆ ಉದ್ದುದೊಂದು ಹಾಕ್ತಾರೆ ಏನಾದ್ರು ಉದ್ದುದ ಹಾಕದ್ ನೀನು ಅದೇ ಅಲ್ಲಿ ಹೇಳ್ತಾರಲ್ಲ ಅದು ಮೂಲಂಗಿದು ಐತಿ ಸೌತೆಕಾಯಿದು ಐತಿ ಗಜ್ರಿಗೆ ಐತಿ ನೀ ಏನು ಹಾಕೋದು ಬೇಡ ನಾನೇ ಹಾಕ್ಸ್ಕೊಂಡು ಬರ್ತೀನಿ ನಮ್ ಚೀಲ ಸಣ್ಣದೈತಿ ಅಷ್ಟೆಲ್ಲ ಉದ್ದಂದ್ ಹಿಡಿಯೋದಿಲ್ಲ ಮಾರಯ್ಯ ಬಾಯಿ ನೋಡಿ ಎಷ್ಟು ಸಣ್ಣದೈತಿ ನಿಮ್ಮ ಚೀಲಾಗೆ ಸಣ್ಣದೈತಿ ಯಾ 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 ಇದು ಲಂಗಡದಂದು ಭಾಷೆ ಏ ಅದು ಏನೋ ಒಂದು ಬಿಡಪ್ಪ ನಮ್ಮ ಸ್ಟೈಲ್ ಅದು ಬ್ರಿಟಿಷರ್ದು ಬರ್ತೈತಲ್ಲ ಲಂಗಡನ್ ಅದ್ರದ್ದು ಭಾಷೆ ಯಪ್ಪ ನಿಂದು ದೋತ್ರ ಪಾತ್ರ ಗಟ್ಟಿ ಹಿಡ್ಕೊಳ್ಳೋ ಮರ ಎಲ್ಲ ಉದಿಸ್ಕೊಂಡು ಹೋಗ್ತಿದೆಯಲ್ಲ ಯವ್ವ ಎತ್ತ ಬೇಡ ಮ್ಯಾಲಿಂದ ಎಲ್ಲಾ ಮುಚ್ಕೊಂಡೈತಿ ಅಡಿಗೆ ಒಂದು ಬೇಕಾಗಿತ್ತಂತೀವಿ ಏನ್ ಹುಡುಕಾಗತ್ತಿ ಐತಿ ಇಲ್ಲ ನೋಡ್ದೆ ನಮ್ದಕ್ಕೆ ಐತಿ ಇಲ್ಲ ನಮ್ದು ಒಳಗ ಅದರ ಇಲ್ಲ ಯಾರೋ ಬರೀ ಒಳಗಿರೋ ಮುತ್ತಿಂದು ಸರ ನಿಮ್ದು ಹರಿಯದ ಹುಡುಗಿ ಐತಿಲ್ಲ ಮುತ್ತಿಂದು ಸರ ನಮ್ದಕ್ಕೆ ಒಳಗೆ ಇದ್ರೆ ನಮ್ಗೂ ಸೋಲಲ್ಲ ಹೌದಾ ಹೋಗ್ಲಿ ಬಿಡಪ್ಪ ನಿನ್ ಕೂಡ ಮಾತಾಡೋಕೆ ಇವತ್ತು ಟೈಮ್ ಇಲ್ಲ ನಾಳೆ ಬಂದಾಗ ಚಲೋ ಮಾತಾಡ್ತೀನಿ ಬರ್ಲೇನು ಮತ್ತೆ ಹಂಗ ನಿಮ್ದಕ್ಕೆ ಹಂಗೆ ಹೋಗ್ತಾರೆ ಇನ್ನೇನ್ ಮಾಡ್ಬೇಕು ಮತ್ತೊಂದು ಮುತ್ತಿನ ಸರಿಗೆ ಕೊಡ್ತಾರೆ ನಮಗೆ ಪ್ಯಾರಿಗೆ ಆಗೈತಿ ಹೌದಾ ಹಾಗಿದ್ಮೇಲೆ ನನಗೂ ನಿನ್ ಮೇಲೆ ಪ್ಯಾರಿಗೆ ಆಗೈತಿ ನಿಂಗೆ ಏನು ಅಂತ ಬೇಕು ಅನ್ನೋದು ನನಗೆ ಗೊತ್ತೈತೆ ಶುರು ಮಾಡ ಮತ್ತ ನಮ್ದಕ್ಕೆ ಮಾಮೂ ಮುಂದ್ಗ ಐತಿ ಯಾ ಮಾವ ಈ ಮಾವ ನಮ್ಮ ಮಾವ ಈ ಮಾವ ನೋಡಿ ಹೆಂಗದ ನನ್ನ ನೋಡ್ತಾನ ಅದು ಕರ್ಗೆ ಐತಿ ಏಯ್ ಬೆಳ್ಳಗೈತೋ ಬರೇ ಯಾ ಕಾಣವಲ್ದು ಅಷ್ಟ ಅದ ಕಣ್ಣಿಗೆ ನಿಮ್ದು ಕತ್ತಲಾಗ ಹೋಗಿ ನೋಡಿತಿ ಅವ್ರಿಗೆ ಏ ಅದು ಯಾವಾಗ ದಿನ ನೋಡ್ತಾನೆ ಇರ್ತೀನಿ ಬಿಡ ಅದನ್ನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನಿನ ಬೇಡತಿ ಬೇಡ ಹುಡುಗಿ ಕೊಡಸಕ ಬಂದೇನ ಏನಿನ ಬೇಡತಿ ಬೇಡ ಹುಡುಗಿ ಕೊಡಸಕ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನೇ ಬೇಡ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನೇ ಬೇಡ ಬೇಡ ಹುಡುಗಿ ಕೊಡ್ಸಕ ಬಂದೇನ ಚೈನಾ ತಂದನಿ ಬಾರ ನಿನ್ನ ಸೊಟ್ಟಗಾಲ ತಾರ ಚೈನಾ ತಂದನಿ ಬಾರ ನಿನ್ನ ಮಂಡಗಾಲ ತಾರ ಏನೇನ್ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನೇನ್ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಮಾವರ ಏನೇನೋ ಕುಣಿತಿರು ಯೊಬ್ಬೋ 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 ಯೊವ್ವ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಬಂದ ನಿಂತಿ ಬರ್ಗಿ ಈ ಕ್ರಾಸ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಬಂದ ನಿಂತಿ ಹುಡುಗಿ ಬರ್ಗಿ ಕ್ರಾಸ ಮಗ ಬ್ಯಾಡ ತ್ರಾಸ ಕೊಡಬ್ಯಾಡ ನೋವ ಆಗಬ್ಯಾಡ್ದು ತ್ರಾಸ ಕೊಡಬ್ಯಾಡ ನೋವ ನನ್ನ ಮ್ಯಾಗ ಮನಸ ಹೋ ಹೋ ಲಾ 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 ಲಾ. ನೋಡಿರಿ ಯಾರ ಮತ್ತ ಇದಾರ ಅಂತ ಮಾವ ನನಗೆ ಸ್ವಂತ ಟೈಮ್ ಆಗಿತ್ತು ನಾನು ಇನ್ನು ಬರ್ತೀನೋ ನನ್ನ ಹಿಂದಿನ ಬರಬೇಡ ಆತನೆ
ಬರ್ಲೇನು ಬರ್ಲೇನು ಬಾಯ್ ಹೋಗ ಹೋಗ ಮತ್ತೇನು ತಿರುಗಿ ನೋಡ್ತೀವಿ ಹೋಗ ಎತ್ತ ಬೇಡ ಮಗ ಇಲ್ಲ ಬಂದ ಮಂದಿ ಎತ್ತಕ್ಕೆ ಶುರು ಹಾಕೊಂಡ್ಬಿಡ್ತಾನೆ ಯಾವ ಸೀಮೆ ಅವನು ಅಂತೀನಿ ಏನು ಗಂಟು ಬಿದ್ದಾನ್ರಿ ಈ ಮುಲ್ಲ ಸಾಬ್ ಅಂತೀನಿ ಇವನಿಗೆ ಒಂದು ಗತಿ ಕಾಣಿಸಿ ಏನಿಲ್ಲ ಕೆರಿಗೆ ಹೋಗದ್ ಹೋಗ್ಬೇಕು ಇವನ್ನ ಅಂದ್ರೂ ಕೆರೆ ಹೋಗಂಗಿಲ್ಲ ಬಿಡ್ರಿ ಮೊದ್ಲ ಬೈಲ್ ಸೀಮೆದೈತದು ನನಗ ಬಗಸ್ತೈತಿ ಏನಕ್ಕೂ ಒಂದ್ಸಲಿ ನೆಕ್ಸ್ಟ್ ಬಂದಾಗ ನೋಡ್ಕೊಂತೀನಿ ಫಕೀರ ನಾನೇನೇನು ಪೇರ್ಲಿ ನಿನಗ ದರ್ಪ ದರ್ಪಕ್ಕೆ ದರ್ಪವೆಂದು ದರ್ಪಕ್ಕೆ ದರ್ಪವೆಂದು ಎಳೆ ತುಳಿದ ಸರ್ಪಂತೆ ಬಾರ್ಗರೆದು ಹೊರಚಿಮ್ಮುತ್ತಿದೆ ನನ್ನ ಹೃದಯದಲ್ಲಡಗಿದ ಸೇಡಿನ ಜ್ವಾಲೆ ಪವಿತ್ರವಾದ ನನ್ನ ತಂದೆ ತಾಯಿಗಳನ್ನೇ ಹರಣ ಪಾದಕ್ಕೆ ಸೇರಿಸಿದ ಆ ಹರಂಕೋರ ಶ್ರೀಮಂತರನ್ನ ಅವರ ಗಂಟಲ ಕೊಳವೆಯನ್ನೇ ಸೀಳಿ ಅವರ ಬಿಸಿ ರಕ್ತವನ್ನೇ ಘಟಘಟನೆ ಸೇದು ಅವರ ಮಾಂಸದ ಮುದ್ದೆಗಳನ್ನೇ ಬೀದಿಯಲ್ಲಿ ಚೆಲ್ಲಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಶ್ರೀಮಂತ ಬಡ ಭಿಕಾರಿಗಳೇ, ಬಡವರನ್ನು ಭಿಕಾರಿಗಳನ್ನಾಗಿ ಮಾಡಿ ಶ್ರೀಮಂತಿಗೆ ಸೋಪಾನದಲ್ಲಿ ಮೆರೆಯುತ್ತಿರುವ ನಿಮ್ಮಂಥವರಿಗೆ ಭಿಕಾರಿಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರ ಬಡವ ರಕ್ತ ಸುರಿಸಿ ದುಡ್ದಿರ್ತಾನ. ಅಂಥ ಬಡವನ ಬೆವರಿನ ಹರಿಯನ್ನ ದುರುಪಯೋಗ ಪಡಿಸಿಕೊಂಡು ಅವನ ಒಡೆತನವನ್ನೇ ಹಾಳು ಮಾಡಿ ನಿಮ್ಮ ಸಾಮ್ರಾಜ್ಯದ ಮೇಲೆ ಅಧಿಪತಿಯಾಗಿ ಮೆರೆಯುತ್ತಿರುವ ನಿಮ್ಮನ್ನ ನನ್ನ ತಂದೆ ತಾಯಿಗೆ ಇನ್ನು ಕೊಲೆ ಮಾಡಿ ನಮ್ಮಿಡೀ ಮನೆತನವನ್ನೇ ಸರ್ವನಾಶ ಮಾಡಿದ ಇಲ್ಲ. ನೀವೆಲ್ಲಿದ್ದರೂ ಸರಿ, ನಿಮ್ಮೊಬ್ಬೊಬ್ಬರನ್ನು ಹೊರತಂದು ನಿಮ್ಮ ರುಂಡವನ್ನೇ ಕಡಿದು ನಮ್ಮೂರಿನ ಅಗಲಿಸಿ ಬಾಗಿಲಿ ಕಟ್ಟಿ ಆಗ್ಲೇ ನನ್ನ ಹೃದಯದಲ್ಲಿ ಕುದಿದೇಳುತ್ತಿರುವ ಸೇಡಿನ ಕೆಂಡ ಶಾಂತವಾಗಬಹುದು. ನಿಮ್ಮ ಮಾಂಸದ ಖಂಡಗಳನ್ನ ಬೀದಿ ಬೀದಿಯಲ್ಲಿ ತಿರುಗುತ್ತಿರುವ ಬೀದಿ ನಾಯಿಗಳಿಗೆ ಉಣಬಡಿಸದಿತ್ತರ ನನ್ನ ಹೆಸರು ಸಿಡಿದೆದ್ದ ಸಿಂಧೂರನೇ ಅಲ್ಲ. ಸಿಂಧೂರ್ ಅವರೇ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಯಾರೇನು? ಅದು ನನ್ನಿಂದ ಸಹಾಯ. ಏನಾಗಬೇಕಾಗಿದೆ? ನಮ್ಮ ತಂದೆ ಒಬ್ಬ ಯೋಧ, ರಿಟೈರ್ಡ್ ಆಫೀಸರ್. ಬ್ಯಾಂಕಲ್ಲಿ ನಾನು ಅಮೌಂಟನ್ನು ಬಿಡಿಸ್ಕೊಬರ್ಬೇಕಾದ್ರೆ ಯಾರು ರೌಡಿಗಳು 10,000 ರೂಪಾಯಿಯನ್ನು ಹೊಡ್ಕೊಂಡು ಹೋಗಿದ್ದಾರೆ. 10,000? ಅಷ್ಟೊಂದು ಹಣ ಬ್ಯಾಂಕ್ನಿಂದ ತಂದೆ? ಅಂದ್ರೆ ನಿಮ್ಮ ತಂದೆ ಸ್ವತಂತ್ರ ಯೋಧ. ಅಂದ್ರೆ ಹಣ ಕದ್ದವನು ಯಾವ ಕಡೆ ಹೋದ? ಯಾವ ಗಾಡಿಯಲ್ಲಿ ಹೋದ? ಹಣ ಕದ್ದವನು ಈ ಕಡೆ ಬೈಕಲ್ಲಿ ಹೋದ. ಬೈಕ್ ಕಲರ್?
ಬೈಕ್ ಕಲರು ಗಡಿಬಿಡಿಯಲ್ಲಿ ನೋಡಕ್ಕಾಗಿಲ್ಲ. ನಂಬರ್ 9845. 9845. ಓಕೆ, ನೀನಿನ್ನು ಹೊರಡಬಹುದು. ಇನ್ನು 24 hours ನಲ್ಲಿ ನಿನ್ನ ಹಣ ನಿನ್ನ ಕೈ ತಲುಪುತ್ತೆ. ಓಕೆ, ಏನಿದು ವಿಚಿತ್ರ? ಒಬ್ಬ ಸ್ವತಂತ್ರ ಯೋಧ, ಒಬ್ಬ ಸ್ವತಂತ್ರ ಯೋಧ. 1947 ಆಗಸ್ಟ್ 15ರ ಮಧ್ಯರಾತ್ರಿ 14ರ ಮಧ್ಯರಾತ್ರಿ ನಮಗೆ ಸ್ವತಂತ್ರ ದೊರೆಯಿತು. ಆದ್ರ 15 ನಾವು ಸ್ವತಂತ್ರ ದಿನಾಚರಣೆಯನ್ನ ಆಚರಿಸ್ತೀವಿ. ಅಂತ ಸ್ವತಂತ್ರಕ್ಕಾಗಿ ಹೋರಾಡಿದ ಒಬ್ಬ ಯೋಧನ ಮಗನಿಗೆ ಇವತ್ತು ಹಣ, ಯೋಧನ ಹಣ ತಲುಪಬೇಕಾದ್ರೆ ಎಲ್ಲಿದೆ ಸ್ವಾತಂತ್ರ್ಯ? ನಮ್ಮ ಭಾರತ ದೇಶದಲ್ಲಿ ಇಂಥ ಸ್ವತಂತ್ರ ಯೋಧನ ಹಣವನ್ನೇ ಲೂಟಿ ಮಾಡುವ ಪ್ರಜೆಗಳೇ ನಮ್ಮ ದೇಶದಲ್ಲಿ ಉದ್ಭವಿಸಿರುವಾಗ ಇನ್ಯಾವ ಸ್ವಾತಂತ್ರ್ಯ? ಪರಕೀಯರ ಕೈಯಲ್ಲಿ ಗುಲಾಮರಾಗಿ ಬಿದ್ದಿದ್ದೇವಲ್ಲ, ಅದು ನಿಜವಾದ ಸ್ವಾತಂತ್ರ್ಯವೇ? ಇಲ್ಲ, ಅವರ ಗುಲಾಮರಾಗಿ ಇನ್ನು ನಾವು ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾ ಇರಬೇಕಾಗಿದ್ದೇ ಸ್ವಾತಂತ್ರ್ಯ. ಇಲ್ಲ, ಹಗಲಿರುಳು ಶ್ರಮಪಟ್ಟು ಅದೆಷ್ಟೋ ಜನ ತಮ್ಮ ತ್ಯಾಗ ಬಲಿದಾನವನ್ನೇ ಮಾಡಿ ನಮಗಾಗಿ ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆದ್ರೆ ಇಂದಿನ ಬಂಡ ಶ್ರೀಮಂತರು ದುಷ್ಟ ರಾಜಕಾರಣಿಗಳ ಸಹವಾಸದಿಂದ ಉಚ್ಚ ಅಧಿಕಾರಿಗಳನ್ನಿಟ್ಟುಕೊಂಡು ಇಂಥ ಬಡಪಾಯಿಗಳ ಹಣವನ್ನೇ ಕಿತ್ತುಕೊಂಡು ಲೂಟಿ ಮಾಡುತ್ತಿರುವಾಗ ಇದು ಸ್ವಾತಂತ್ರ್ಯವೇ? ಇಲ್ಲ, ಸ್ವತಂತ್ರದ ನಂತರದಲ್ಲಿ ನಾವು ಸ್ವಚ್ಛವಾಗಿರಬೇಕು, ನಮ್ಮ ದೇಶ ಪವಿತ್ರತೆಯ ನಾಡಿನಲ್ಲಿರಬೇಕು ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪವಿತ್ರವಾದ ಒಂದು ಸಂವಿಧಾನವನ್ನೇ ರಚಿಸಿದ್ರು. ಮುಂದಾಲೋಚನೆ ಇಟ್ಟು ಹಗಲಿರುಳು ಶ್ರಮ ವಹಿಸಿ 2 ವರ್ಷಗಳ ಕಾಲ ಸಂವಿಧಾನ ರಚಿಸಿ ನಾವು ಹೀಗೆ ಹೋಗ್ಬೇಕು ಅಂತ ದಾರಿಯನ್ನು ರಚಿಸಿದ್ರು. ಆದ್ರ ಇಂದಿನ ದುಷ್ಟ ರಾಜಕಾರಣಿಗಳು ತಮ್ಮ ತಿಡೆ ತೀರಿಸಿಕೊಳ್ಳುವುದಕ್ಕೋಸ್ಕರ ಪವಿತ್ರವಾದ ಸಂವಿಧಾನವನ್ನೇ ಅದಲು ಬದಲು ಮಾಡಲು ಹೊರಟಿದ್ದಾರಲ್ಲ, ಇದು ಸ್ವಾತಂತ್ರ್ಯವೇ? ಇಲ್ಲ, ಇದಕ್ಕೆಲ್ಲ ಅಂತ್ಯ ಹಾಡಬೇಕಾದರೆ ಒಬ್ಬೊಬ್ಬ ಪ್ರಜೆಯೂ ಕೂಡ ಮೇಲೆದ್ದು ದುಷ್ಟ ಶ್ರೀಮಂತರ ಭ್ರಷ್ಟ ಅಧಿಕಾರಿಗಳನ್ನ ಅವರ ರುಂಡದಿಂದ ಮುಂಡವನ್ನು ಬೇರ್ಪಡಿಸಿ ಆ ಚಿತ್ರ ಮಾಡಿದಾಗಲೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ. ಇದು ಈ ಸಿಂಧೂರ ಕೊಡುತ್ತಿರುವ ತೀರ್ಪು. ಯಾರನೇನೋ ನಿಂತ್ಕೋ. ಕಟ್ಟೆಯ ಕಲ್ಲು ಕಟ್ಟೆಗೆ ಸೇರಿತೆಂಬಂತೆ ಪವಿತ್ರವಾದ ಹಣ ಯಾರ ಕೈಗೆ ಸೇರಬೇಕು ಅವರ ಕೈಗೆ ಸೇರುವುದು. ಅನ್ಯಾಯವಾಗಿ ತನ್ನ ಪ್ರಾಣ ಕಳೆದುಕೊಂಡೆ, ಹೆಂಡತಿ ಮಕ್ಕಳನ್ನು ನಿನ್ನ ಮನೆಯಲ್ಲಿ ಸುಟ್ಟು ಸರ್ವನಾಶ ಮಾಡಿಕೊಂಡೆ. ಇದು ಬೇಕಿತ್ತ? ಲೇ ದುಷ್ಟ, ಇದಕ್ಕಾಗಿ ಹೇಳೋದು ನ್ಯಾಯ, ನೀತಿ, ಧರ್ಮದಿಂದ ಬದುಕಬೇಕೆನ್ನುವುದು. ದಿನ ಈ ಒಂದು ನಾಗ ಚೌಡೇಶ್ವರಿ ದೇವಿಯ ವಾರ್ಷಿಕೋತ್ಸವದ ನಿಮಿತ್ತ ನಮ್ಮ ಇವತ್ತಿನ ಮನರಂಜನಾ ಕಾರ್ಯಕ್ರಮ ಈ ವರ್ಷ ಮಾಡುವುದು ಒಂದು ಸಂಶಯದಲ್ಲಿತ್ತು. ಯಾಕಂತ ಹೇಳಿದ್ರೆ ಕೊರೋನಾ ಇರುವುದರಿಂದ ಈ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ನಿರ್ಧರಿಸಿದ್ದೇವೆ. ಆದರೆ ಆ ದೇವರ ಅನುಗ್ರಹ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿರ್ಸಿ ಸಿದ್ದಾಪುರ ಭಾಗದ ಶ್ರೀಯುತ ರಮೇಶ್ ನಾಯ್ಕ್ ದಂಪತಿಗಳು ಒಂದು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವರ ಒಂದು ಸೇವೆ ಅಂತಾನೂ ಕೂಡ ಹೇಳಬಹುದು. ಆ ಒಂದು ಕಾರಣದಿಂದ ಇದೀಗ ಕಾರ್ಯಕ್ರಮ ತನ್ನ ಮಧ್ಯ ಸಂಘಟಕರಿಗೆ 1 ನಿಮಿಷದ ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಆರಕ್ಷಕ ಇಲಾಖೆಗಳು ಹಾಗೂ
ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಇವರೆಲ್ಲರಿಗೂ ನಮ್ಮ ಸಂಘಟಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈಗ ಸಂಘಟಕರಿಗಾಗಿ 1 ನಿಮಿಷದ ವೇದಿಕೆ. ಈ ಒಂದು ಕಾರ್ಯಕ್ರಮದ ಕಲಾವಿದರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಸಂಘಟಕರು. ಆ ಒಂದು ಕಲಾವಿದರು ವೇದಿಕೆ ಮೇಲೆ ಬಂದು ಅದನ್ನು ಸ್ವೀಕರಿಸಬೇಕು. ಮೊದಲನೇದಾಗಿ ಶಿವಣ್ಣ ತೆಲುಗುಂದಿ, ಈ ಒಂದು ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಿದ ಶಿವಣ್ಣ ತೆಲುಗುಂದಿ ಅವರಿಗೆ ಸಂಘಟಕರು ಒಂದು ತಮ್ಮ ನೆನಪಿನ ಕಾಣಿಕೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಮಧು ಗುಡ್ನಾಪುರ ಧನ್ಯವಾದಗಳು. ಮಂಜು ಮಾಯಂಬಳಿಕೊಪ್ಪ ಮಧು ಮಾಯಂಬಳಿಕೊಪ್ಪ. ಗೋಪಾಲ್ ಆರ್ ಉಂಚಳ್ಳಿ, ರವಿ ಹಿತ್ಲಳ್ಳಿ, ರಾಘು ಮುಂಡ್ಗೋಡ್, ಶ್ರೀಧರ್ ಮಾಯಂಬಳಿಕೊಪ್ಪ, ಈ ಒಂದು ನಾಟಕದಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ಕಾಣಿಸಿಕೊಂಡಂತ ಶ್ರುತಿ ಮಾಯಂಬಳಿಕೊಪ್ಪ, ನೂತನ ಸೊರ್ಬ, ವೀಣಾ ಸೊರ್ಬ, ಶ್ರುತಿ ಮಾಯಂಬಳಿಕೊಪ್ಪ, ಈ ಒಂದು ಕಾರ್ಯಕ್ರಮಕ್ಕೆ ರಂಗ ಸಜ್ಜಿಕೆಯನ್ನು ಒದಗಿಸಿಕೊಟ್ಟಂತ ಶ್ರೀಯುತ ಮಹಾಗಣಪತಿ ಡ್ರಾಮಾ ಸೆನ್ಸ್ ಗಜು ಹಂದಿಗೋಡ್, ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ಸಂಗೀತವನ್ನು ನೀಡಿದಂತ ಶ್ರೀಯುತ ಪ್ಯಾಡ್ನಲ್ಲಿ ಫಕೀರೇಶ್ ಕಲ್ಗಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಶಬ್ಬೀರ್ ಅವರು ವೇದಿಕೆ ಬರಬೇಕು. ಶಬ್ಬೀರ್ ಅವರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡ್ತಂತ ವಸಂತ್ ಕಲಬಾಗ್, ಈ ಒಂದು ಕಾರ್ಯಕ್ರಮದ ನಾಟಕದ ನಿರ್ದೇಶಕರು, ಈ ಒಂದು ಕಾರ್ಯಕ್ರಮದ ಒಂದು ರೂವಾರಿ ಆಗಿರುವಂತಹ ರಮೇಶ್ ಮಾಯಂಬಳಿಕೊಪ್ಪ. ಈ ನಾಟಕದ ವಸ್ತ್ರ ಅಲಂಕಾರ ಕೊಟ್ಟಂತ ಕೃಷ್ಣ ಅಬ್ಬರ್ಗಿ ಅವರಿಗೂ ಈ ಒಂದು ಸನ್ಮಾನ ಮಾಡಬೇಕು ಅಂತ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತೆರೆಮರೆಯಲ್ಲಿ ಸಹಕರಿಸಿದ ಸುಧಾಕರ್ ನಾಯ್ಕ್ ಗುಡ್ನಾಪುರ ಇವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ತೇಜೇಶ್ವರ್ ಮಾಯಂಬಳಿಕೊಪ್ಪ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಒಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ತೇಜೇಶ್ವರ್ ಮಾಯಂಬಳಿಕೊಪ್ಪ.
ಸದಾನಂದ್ ತೆಲಗುಂದ್ಲಿ. ಇದೀಗ ನಮ್ಮ ನಾಟಕ ಆರಂಭವಾಗಲಿಕ್ಕಿದೆ. ಸಾರ್ವಜನಿಕರು ಇದೇ ರೀತಿಯ ಸಹಕಾರ ಈ ನಾಟಕ ಮುಗಿಯುವವರೆಗೂ ನೀಡಬೇಕಾಗಿ ತಮ್ಮಲ್ಲಿ ಶಾಂತ ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಲೇ ದುಬಾಯ್ ಬಾಬು, ಹೇಗಾಯ್ತು ನಿನ್ನ ಜೀವನದ ಪುಟಗಳ ಚರಿತ್ರೆ? ಅಂದು ಅಂದು ದಿಲ್ಲಿಯಲ್ಲಿ ನಾನು ನಿನಗೆ ಪರಿಪರಿಯಾಗಿ ಹೇಳಿದೆ, ಈ ಸಿಂಧೂರನ್ನು ಎದುರು ಹಾಕಿಕೊಳ್ಳಬೇಡ, ಈ ಸಿಂಧೂರ ಒಬ್ಬ ಗಡ ಸರ್ಪಾಂತ. ಆದ್ರೆ ನೀ ನನ್ನ ಮಾತನ್ನೇ ಅದರ ಪ್ರತಿಫಲವಾಗಿ ನೀನು ನಿನ್ನ ಹೆಂಡತಿ ಮಕ್ಕಳೊಂದಿಗೆ ಸರ್ವನಾಶವಾದಿ. ಇನ್ನುಳಿದಿರುವ ಬೇಟೆ ಆ MLA ಗೋಪಿನಾಥ್ ಶ್ರೀಮಂತಿಗೆಯ ಮನೆಯಲ್ಲಿ ಬಡವರ ಬಾಳಂಗಳಲ್ಲಿ ಚದುರಂಗದ ಆಟವಾಡುತ್ತಿರುವ ಜನನಾಯಕರೇನೋ ಅಲ್ಲ, ನೀವು ಜನನಾಯಕರಲ್ಲ, ಜನರಿಂದ ಜನರಿಗಾಗಿ ಇರ್ತಕ್ಕಂಥ ಪ್ರಜೆಗಳು ಅಲ್ಲ. ನಿಮ್ಮನ್ನ ಆಯ್ಕೆ ಮಾಡಿದ ನಮ್ಮ ಜನಗಳು ಯಾಕೆ ಆಯ್ಕೆ ಮಾಡ್ತಾರೆ ಗೊತ್ತಾ? ಸದಾ ಕಾಲ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ಲಿ, ನಮ್ಮನ್ನ ಕಾಪಾಡ್ಲಿ, ನಮ್ಮ ಜನನಾಯಕರೇ ನಮ್ಮ ದೇವರು ಅಂತೇಳಿ ನಂಬಿರ್ತಾರೆ. ಆದ್ರೆ ನೀವು ಮಾಡುವ ಕಚಡ ಕೆಲಸ, ಮನುಷ್ಯ ತನ್ನ ಮೈ ಮೇಲಿನ ಬಟ್ಟೆ ಬದಲಾಯಿಸಿದ ಹಾಗೆ ತಾಸಿಗೊಂದು ಹೆಣ್ಣನ್ನೇ ಬದಲಾಯಿಸಿ ಸಮಾಜದ ಸಂಸ್ಕೃತಿಗಳನ್ನೇ ಹಾಳು ಮಾಡಿ ಇವತ್ತು ಬಡ ನಾಗರಿಕರನ್ನೇ ಆಸ್ತಿಯನ್ನೇ ಕೊಳ್ಳೆ ಹೊಡೆದು ಬಡವರನ್ನ ಸರ್ವನಾಶ ಮಾಡಿ ಅವರ ಸಂಪತ್ತಿನ ಮೇಲೆ ಸಂಪತ್ತಿನ ಮನೆಯನ್ನೇ ಕಟ್ಟಿ ಒಳ್ಳೆ ಹೊಡಿತಿರೋ ನಿಮಗೆ ತಕ್ಕ ಪಾಠ ಕಲಿಸಲೆಂದೇ ನಾನಿಂದು ಈ ಅವತಾರ ಉದ್ಭವಿಸಿ ಬಂದಿರುವುದು. ನಿಮಗೆ ಒಂದು ಅಂತ್ಯ ಹಾಡದೆ ಹೋದ್ರೆ ನನ್ನ ಹೆಸರು ಸಿಂಧೂರನೇ ಅಲ್ಲ. ಜಗನ್ಮಾತೆ ಜಗದ್ರಕ್ಷಕಿ ನಾಗಚೌಡೇಶ್ವರಿ ತಾಯಿ, ಈ ಸಂತೋಷನ ಬಾಳಲ್ಲಿ ಹೆಜ್ಜೆ